ಹುಡುಗಿನ ನೋಡೋಕ್ಕೆ ಬರೋ ದಿನ ಅವ್ರ ಕಡೆಯಿಂದ ನೆಂಟರು ಎಷ್ಟು ಜನ ಬರ್ತಾರೆ ಕೇಳಿ ತಿಳ್ಕೊಳ್ಳಿ. ಯಾರಾದರೂ ಬಂದೇ ಬರ್ತಾರಲ್ವಾ, ಅದನ್ನೇನು ಕೇಳೋದು? ಅಯ್ಯೋ ಹಾಗಲ್ಲ ರೀ, ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾದರೆ ಒಂದು ಅಂದಾಜಲ್ಲಿ ನಾನು ತಯಾರಿ ಮಾಡ್ಕೋಬೋದು. ಬಂದ ಮೇಲೆ ಹೆಚ್ಚು ಕಮ್ಮಿ ಆದರೆ ಚೆನ್ನಾಗಿರಲ್ಲ, ಅದಕ್ಕೆ ಹೇಳಿದೆ. ಸರಿ ಬಾ. ಸುಹಾಸಿನಿ ಅವರೇ, ನೀವು ಹುಡುಗಿನ ನೋಡೋದಕ್ಕೆ ಬಂದಾಗ ನಿಮ್ಮ ಕಡೆಯಿಂದ ನೆಂಟರು ಇಷ್ಟರು? ನಮ್ಮ ಬಳಗ ತುಂಬ ದೊಡ್ಡದು, ಕರೆದ್ರೆ ತುಂಬ ಜನ ಬಂದುಬಿಡ್ತಾರೆ. ನಿಮ್ಗೆ ಯಾಕೆ ತೊಂದರೆ? ನಾವಿಷ್ಟೇ ಜನ ಬರ್ತೀವಿ. ಅಯ್ಯೋ ಹಾಗೇನಿಲ್ಲ, ನನ್ನ ಹೆಂಡತಿಗೆ ಅನ್ನಪೂರ್ಣೇಶ್ವರಿ ಅಂತ ಹೆಸರು ಬಂದಿರೋದು ನೋಡಿದ್ರೆ ಗೊತ್ತಾಗಲ್ವಾ? ನೆಂಟರು ಎಷ್ಟು ಜನ ಬಂದರೂ ಪರವಾಗಿಲ್ಲ, ಆದರೆ ಎಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ಸಾಕು. ಸರಿ, ಹಾಗಿದ್ರೆ ಯೋಚನೆ ಮಾಡಿ ಹೇಳ್ತೀನಿ. ಚೋಟನಾದ್ನಿ, ರೌಡಿನಾದ್ನಿಗೆ ಹೇಳು ಅಕ್ಕನ್ನ ಆಚೆ ಕರ್ಕೊಂಬರಕ್ಕೆ. ಅಮ್ಮ, ಅಕ್ಕ ಇನ್ನು ನಾಗರಕಟ್ಟೆ ಸುತ್ತಬೇಕಂತೆ, ಹೋಗಿ ಬರ್ತೀವಿ. ಕಳಿಸು. ಸರಿಮ್ಮ, ಹೋಗಿ ಬನ್ನಿ. ಸಾರಿಕಾ ಯಾಕೆ ಬಂದ್ಲು? ವಿಕ್ಕಿ ಅವರೇ, ಯಾಕೆ ಎಲ್ರೂ ಕರೆದ್ರಿ? ಎಲ್ಲರೂ ಕುತ್ಕೊಂಡು ಇಲ್ಲಿ ಭಜನೆ ಮಾಡೋಣ ಅಂತ. ಭಜನೆನಾ? ಇನ್ನೇನ್ರಿ ಮತ್ತೆ, ವಿಷಯ ಯಾರಿಗೂ ಗೊತ್ತಿಲ್ಲದಾಗಲೇ ಎಷ್ಟು ಚೆನ್ನಾಗಿತ್ತು. ಅಟ್ಲೀಸ್ಟ್ ಕದ್ದು ಮುಚ್ಚಿನಾದ್ರೂ ಮೀಟ್ ಮಾಡ್ತಾ ಇದ್ವಿ. ಅದಕ್ಕೆ ಕರೆದ್ರಾ? ದೇವ್ರನ್ನೇ ಡೌಟೇ ಇಲ್ಲ ರೀ. ಈಗಂತೂ ನೀವು ಹೊರಗಡೆನೆ ಬರಲ್ಲ, ಬಂದರೂ ದೊಡ್ಡವ್ರ ಜೊತೆನೇ ಇರ್ತೀರಾ. ಅದಕ್ಕೆ ನಿಮ್ಮನ್ನು ಲವ್ ಮಾಡಿದ ನಾನು, ನನಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಕರೆದೆ. ನಿಮ್ಮ ಲವ್ ಸ್ಟೋರಿಯಲ್ಲಿ ನಮ್ಮನ್ನು ಫ್ರೈ ಮಾಡಬೇಡಿ. ನೀರಿನ ಸಿಗ್ನಲ್ ಕೊಟ್ಕೊಂಡು ಹೊರಡೆ ಬಂದಿದ್ದು ನಾವೇನು ಬೇಡ ಅಂತಿದ್ವಾ? ಅಲ್ವಾ? ಎಲ್ಲ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಮರ ಸುತ್ತುತ್ತಾರೆ, ಆದರೆ ಈ ಸಿನಿಮಾದಲ್ಲಿ ಹೀರೋ ಅಣ್ಣ ತಂಗಿ, ಹೀರೋಯಿನ್ ಅಕ್ಕ ತಂಗಿ ಎಲ್ಲರೂ ಮರ ಸುತ್ತುತ್ತಾರೆ. ಅದು ಮರ ಸುತ್ತುವಾಗ ರೋಡ್ ಮಿಸ್ ಆಗಬಾರ್ದು ಅಂತ ಗೈಡ್ ಮಾಡೋಕ್ಕೆ. ಆದರೆ ಇಲ್ಲಿ ಹೀರೋ ಅಣ್ಣ ಮಾತ್ರ ಮಿಸ್ಸಿಂಗು. ಗೂಬೆ, ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡಂಗೆ ತಂಪೊತ್ತಲ್ಲಿ ಹೀಟರ್ ವಿಷಯ ಬೇಕಾ? ಅಮೂಲ್ಯ, ಅಯ್ಯೋ ಅದಕ್ಕೆ ನಿಮ್ಮ ಅಣ್ಣ ಪುರುಷೋತ್ತಮ, ಸರ್ವಗುಣ ಸಂಪನ್ನ, ಮಹಾಪುರುಷ, ಶಕ್ತಿಮಾನ್, ಸೂಪರ್ ಮ್ಯಾನ್. ಓಕೆನಾ? ಈ ಮರ ಸುತ್ತೋರು ಚಿಕ್ಕ ಮರ ಆಯ್ಕೆ ಮಾಡ್ಕೊಳ್ರಪ್ಪ. ಮರ ದೊಡ್ಡದಾದಷ್ಟು ಆಮೇಲೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸುಮ್ಮನೆ ನಮಗೆ ಯಾಕೆ ಕಾಲು ನೋವು ಅಂತ. ಬಾವ, ಯಾರು ಅಷ್ಟೊಂದು ತೊಂದರೆ ತಗೊಳ್ಳೋ ಅಗತ್ಯನೇ ಇಲ್ಲ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಬೋದು. ಹೊಳೆ ದಾಟದ ಮೇಲೆ ಅಂಬಿಗ ಬೇಡ ಅನ್ನೋ ಗಾದೆ ಮೀನಿಂಗು ನಂಗೆ ಇವತ್ತು ಅರ್ಥ ಆಯ್ತು. ಅಕ್ಕ, ಹುತ್ತಕ್ಕೆ ಹಾಲೆರೆದು ಬೇಡ ಬಾ. ನಾನು ಇಲ್ಲೇ ಆಚೆ ಹೋಗಿ ಬರ್ತೀನಿ, ನೀವೆಲ್ಲ ಅದೇನು ಮಾಡ್ತೀರೋ ಮಾಡಿ. ದೇವಸ್ಥಾನದ ಹೊರಗಡೆ ಸಿಗರೇಟ್ ಸಿಗೋದು ಕಾಣಬೇಕು, ಅವಾಗಿದೆ ನಿಮಗೆ. ವಿಕಿ, ಈಗಲೇ ಚೆನ್ನಾಗಿ ಮಾತಾಡ್ಕೊಂಬಿಡು. ಲವ್ ಮಾಡಿದ ಹುಡುಗಿನೂ ಮದುವೆ ಆದಮೇಲೆ ಟಿಪಿಕಲ್ ಹೆಂಡತಿ ಆಗ್ಬಿಡ್ತಾಳೆ. ಸರಿ, ಹೊಡಿನ. ಸಾರಿಕಾ, ನೀನು ಬಂದಿದ್ದು ತುಂಬ ಖುಷಿ ಆಯಿತು ಕಣೆ. ಅಲ್ವೇ? ಆದ್ಯ ಸಾರ್ಥಕ್ ಜೊತೆಲೇ ಬರ್ಬೋದಿತ್ತಲ್ವಾ? ನಾನು ಹಾಗೆ ಅನ್ಕೊಂಡಿದ್ದೆ ಚಿಕ್ಕಮ್ಮ, ಬಟ್ ಅವ್ರು ನನ್ನನ್ನೆಲ್ಲಿ ಕರ್ಕೊಬರ್ತಾರೆ ಹೇಳಿ? ನಾನು ರೆಡಿ ಆಗೋಕೆ ಮುಂಚೆನೇ ಬಿಟ್ಟು ಬಂದರು. ಹೋಗಲಿ ಬಿಡೆ, ನಿನಗೆ ಒಬ್ಬಣ್ಣ ತರಲೆ ಮಾಡಿದ್ರು, ಇಬ್ಬರು ಅಕ್ಕಂದರು ಇಬ್ಬರು ತಂಗಿರಿದ್ದಾರೆ. ಅದೇ ಅಕ್ಕನೇ ನನ್ನ ಹುಡುಗನ ಲಪ್ಟಾಯಿಸೋಕೆ ನೋಡ್ತಿರೋದು, ಅದಕ್ಕೆ ತಂಗಿರ್ ಸಾಥ್ ಬೇರೆ. ಸಾರಿಕಾ, ಅಮ್ಮನಿಗೆ ಹೇಳು, ಸದ್ಯದಲ್ಲೇ ಹುಡುಗಿನವರ ಶಾಸ್ತ್ರಕ್ಕೆ ವಿಕ್ರಾಂತ್ ಮನೆಯವರು ನಮ್ಮ ಮನೆಗೆ ಬರ್ತಿದ್ದಾರೆ ಅಂತ.
ಅವತ್ತೇ ನಿಶ್ಚಿತಾರ್ಥ ದಿನಾನೂ ಗೊತ್ತು ಮಾಡ್ತಾರೆ. ನೀವೆಲ್ಲರೂ ಅವತ್ತು ಅಲ್ಲೇ ಇರಬೇಕು. ಶುಭ ಕಾರ್ಯ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದ್ರೇ ಚಂದ ಅಲ್ವಾ? ಅಯ್ಯೋ, ಏನು ನಿಶ್ಚಯ ಮಾಡಿದ್ರೇನು ಚಿಕ್ಕಮ್ಮ? ಈ ಮದುವೆ ಮಾತ್ರ ನಡೆಯಲ್ವಲ್ಲ? ಅಕ್ಕ, ಹುತ್ತ ಇಲ್ಲಿದ್ದಿದ್ರೆ ಅದಕ್ಕೆ ಹಾಲಿರ್ಬೋದಿತ್ತು. ಆದ್ರೆ ಈಗ ಇಲ್ವಲ್ಲ, ಏನು ಮಾಡಕ್ಕಾಗಲ್ಲ. ಹೋಗು ಹೋಗು, ದೊಡ್ಡದಾಗಿ ಕಾಡಲ್ಲೇ ಕಾಲ ಕಳೆದಿರೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾಳೆ. ಹುತ್ತ ಇದ್ದು ಅದ್ರಲ್ಲಿ ಹಾವಿದ್ದಿದ್ರೆ ನೀನಿಲ್ಲಲ್ಲ, ದೇವಸ್ಥಾನದ ಕಾಂಪೌಂಡ್ ಒಳಗಡೆನೂ ಇರ್ತಾ ಇರ್ಲಿಲ್ಲ. ಈಗ ಇಲ್ವಲ್ಲ, ಏನ್ ಮಾಡಕ್ಕಾಗುತ್ತೆ? ಇದ್ದಿದ್ರೆ ಲೈವ್ ಡೆಮೋ ತೋರಿಸ್ತಿದ್ದೆ. ಏ ಅಂಜು, ನಿಜ ಹೇಳ್ಬೇಕು ಅಂದ್ರೆ ಹಾವು ಹಾಲು ಕುಡಿಯಲ್ಲ. ಹಾಗೆಲ್ಲ ಹುತ್ತದೊಳಗಡೆ ಹಾಲು ಹಾಕ್ಬಾರ್ದು. ಅದಕ್ಕಿಂತ ಇದೇ ಒಳ್ಳೇದಲ್ವಾ? ಶಾಸ್ತ್ರನೂ ಆಗುತ್ತೆ, ಹಾವಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾಗೂ ಆಗುತ್ತೆ. ಸಣ್ಣ ವಿಚಾರ ಸಿಕ್ಕಿದ್ರೆ ಸಾಕು, ಬಾಯ್ನೇ ಮುಚ್ಚಲ್ಲ ನೀನು. ಅಮೂಲ್ಯ, ಆರ್ತಿ ನೆಕ್ಸ್ಟ್ ಕ್ಯೂ ಅಲ್ಲಿ ನೀನೇ ಇರೋದು. ಬೇಗ ಮದುವೆ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊ. ಅದಕ್ಕೆಲ್ಲ ಇನ್ನು ಬೇಜಾನ್ ಟೈಮ್ ಇದೆ. ಅದು ಸರಿ, ಈ ಅದಿತಿ ಅಲಂಕಾರ ನೋಡ್ಕೊಂಡು ಬರ್ತೀನಿ ಅಂದ್ಲು, 1 ನಿಮಿಷದಲ್ಲಿ ಇಲ್ಲಿ ಇರ್ತೀನಿ ಅಂದ್ಲು. ಈ ಲೈಫಲ್ಲಿ ಅದಿತಿ ಮಾತು ಮಾತ್ರ ನಂಬಂಗೆ ಇಲ್ಲ. ಸರಿ, ಅದಕ್ಕೆ ನಾನು ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ. ಸಾರಿಕಾ, ಏನು ಅಂತ ಮಾತಾಡ್ತಾ ಇದೀಯ ನೀನು? ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕಿಂತ ಮೊದಲು ಎಲ್ಲಿದ್ದೀವಿ, ಯಾರ ಜೊತೆ ಇದ್ದೀವಿ, ಸಂದರ್ಭ ಯಾವುದು ಅನ್ನೋ ಪರಿಜ್ಞಾನ ಇರಬೇಕು. ಇವಳ ಟ್ರ್ಯಾಕ್ ಎಲ್ಲಿ ಹೋಗ್ತಿದೆ ಅಂತ ನನಗೆ ಗೊತ್ತು. ನಿನಗೆ ವಿಕ್ರಾಂತ್ ಮೇಲೆ ಮನಸ್ಸಿರೋದು ನಮಗೂ ಗೊತ್ತು. ಆದರೆ ಅದು ಮುಗಿದೋಗಿರೋ ಅಧ್ಯಾಯ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ರಿಗೂ ಒಳ್ಳೆಯದು. ಅದು ಬಿಟ್ಟು ಹೀಗೆ ಅಪಶಕನದ ಮಾತಾಡಬೇಕು ಅಂತ ಬಂದಿದ್ರೆ ವಾಪಸ್ ಹೊರಟೋಗು. ಅಯ್ಯೋ ಚಿಕ್ಕಪ್ಪ, ಬೇಜಾರು ಮಾಡ್ಕೋಬೇಡಿ. ಈಗ ನಾನು ವಿಕ್ರಾಂತ್ ಅವ್ರನ್ನ ಹಾಗೆ ನೋಡ್ತಾ ಇಲ್ಲ. ಏನೋ ಸ್ಲಿಪ್ಪಾಗಿ ಮನಸ್ಸಲ್ಲಿದ್ದಿದ್ದ ಆತಂಕ ಮಾತಾಗಿ ಬಂದ್ಬಿಡ್ತು ಅಷ್ಟೆ. ಹಾಗಂತ ನಾನು ಹೇಳಿದ್ದೆಲ್ಲ ಸುಳ್ಳಂತಲ್ಲ, ನನ್ನ ಮಾತಿಗೆ ಕಾರಣ ಇದೆ. ಸಾರಿಕಾ, ಏನು ನಿನ್ನ ಮಾತಿನ ಅರ್ಥ? ಇದ್ದಕ್ಕಿದ್ದ ಹಾಗೆ ಮಾತಾಡಿದೆ ಅಂತಲೂ ಹೇಳ್ತಿದ್ಯಾ? ಆಡಿದ ಮಾತಿಗೆ ಬೇರೆ ಕಾರಣ ಇದೆ ಅಂತಲೂ ಹೇಳ್ತಿದ್ಯಾ? ಮಗುನ ಚಿವುಟಿ ತೊಟ್ಲು ತಗೋ ಕೆಲಸನೂ ಮಾಡಬೇಡ. ಅರ್ಥ ಆಗೋ ಥರ ಮಾತಾಡೋದಾದರೆ ಮಾತಾಡು, ಇಲ್ದಿದ್ರೆ ಸುಮ್ಮನಾಗ್ಬಿಡು. ಚಿಕ್ಕಮ್ಮ, ನಾ ಈ ಮಾತನ್ನ ಹೇಳಬೇಕು ಹೇಳಬಾರ್ದೋ ಗೊತ್ತಿಲ್ಲ, ಆದರೆ ಹೇಳ್ದೇ ಇದ್ರೆ ಅಪಾರ್ಥ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸುಹಾಸಿನಿ ಅತ್ತೆ ಮತ್ತು ಶ್ರೀಧರ್ ಮಾವ ಒಂದು ಡಿಸಿಷನ್ ತಗೊಂಡಿದ್ದಾರೆ. ವಿಕ್ಕಿ ಮದುವೆಗೆ ಮುಂಚೆ ವೇದಾಂತ್ ಮದುವೆ ಮಾಡ್ಬೇಕನ್ನೋದೇ ಅವರ ಆಸೆ. ದೊಡ್ಡವನಿಗೆ ಮದುವೆ ಮಾಡದೆ ಚಿಕ್ಕವನಿಗೆ ಮದುವೆ ಮಾಡಿದ್ರೆ ಸಮಾಜ ಏನು ಮಾತಾಡುತ್ತೆ ಅಂತ ಅವ್ರ ಚಿಂತೆ. ಆದರೆ ವೇದಾಂತ್ ಹೇಗೆ ಅಂತ ಎಲ್ಲರಿಗೂ ಗೊತ್ತು. ಅವನ ಮದುವೆ ಟಾಪ್. ನನ್ನ ಮಗನ ಬಗ್ಗೆ ಇನ್ನೊಂದೇ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ ಸಾರಿಕಾ. ಅದು ಹಾಗಲ್ಲ ಅತ್ತೆ. ಸಾರಿಕಾ, ನೀನು ಸುಮ್ಮನೆ ಇರು. ಸುಹಾಸಿನಿ ಅವರೇ, ನನ್ನನ್ನು ಕ್ಷಮಿಸಿ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ನಿಮ್ಮ ಮಗನ ಬಗ್ಗೆ ನನಗೆಲ್ಲ ಗೊತ್ತಿರೋದ್ರಿಂದ ಹೀಗೆ ಮಾತಾಡ್ತಾ ಇದ್ದೀನಿ. ಅವನು ನಿಜವಾಗ್ಲೂ ಮದುವೆಗೆ ಒಪ್ತಾನ? ಅದು ಅವನಿಗೆ ಬಿಟ್ಟಿದ್ದ. ಈ ಟೈಮ್ನಲ್ಲಿ ನಾವು ಹಾಗೆ ಅಂದ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ? ಅವನೇನಾದರೂ ಮದುವೆಗೆ ಒಪ್ಪದೇ ಇದ್ದರೆ ಆಗ ವಿಕ್ರಾಂತ್ ಮತ್ತು ಆರ್ತಿ ಮದುವೆ ಆಗದೆ ಇದ್ರೂ ಚಿಂತೆ ಇಲ್ಲ. ಆ್ಯಕ್ಚುಲಿ ಅಕ್ಕ ನೆಕ್ಸ್ಟ್ ಕ್ಯೂನಲ್ಲಿರೋಳು ನಾನೇ ಅಲ್ವಾ? ಏನು ತಮಾಷೆನಾ?
ಅಮ್ಮ ತಾಯಿ ನನಗೆ ಅಂತ ಹುಟ್ಟಿರೋ ಅದ್ಭುತವಾದ ಗಂಡಿ ಪ್ರಾಣಿನ ತೋರಿಸು ಅಂತ ಆಗ್ಲೇ 2 ಸಲ ನಿನ್ನ ಕಸಿನ್ ಇರೋತ್ತಲ್ಲ ಕೇಳ್ಕೊಂಡಿದ್ದೆ. ಯಾಕೋ ನಮ್ಮ ಟೈಮ್ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಅನ್ಯಾಯವಾಗಿ 2 ಸಲ ಪಕ್ಕ ಪ್ರಾಣಿ ತರೋ ಇರೋ ಶುಂಠಿ ಶಂಕರ ಎದುರುಗಡೆ ಬಂದ್ಬಿಟ್ಟಿದ್ದ. ನಮ್ಮ ಕತೆ ಏನ್ ಕೇಳ್ತೀಯ? ಆ ಮುಖ ನೋಡಕ್ಕಾಗತ್ತಾ? ಶಾಕ್ಗೆ ಎದೆ ಹಿಡ್ಕೊಂಡು ಬೀಳೋದೊಂದೇ ಬಾಕಿ. ಹೇಗೋ ಸುಧಾರಿಸ್ಕೊಂಡೆ. ಹೇಳಿ ಕೇಳಿ ಪಾಪದ ಜೀವನೊಂದು. ಸೊ ಈ ಸಲನಾದ್ರೂ ನನ್ನ ಮದುವೆ ಆಗೋ ಪಾಪಚ್ಚಿ ಕಾಡ್ ಪಾಪನ ಆದಷ್ಟು ಬೇಗ ಕಾಣೋ ಹಾಗೆ ಮಾಡಪ್ಪ. ಉಲ್ಟ ತಿರ್ಕೊಂಡು ಕಣ್ ಮುಚ್ಕೊಳ್ಳ. ಬೇಡ ಬೇಡ, ಈ ಕಡೆ ತಿರ್ಕೊಂಡು ಕಣ್ ಮುಚ್ಕೋತೀನಿ. ಆದ್ಯ 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 ನಿಮ್ಮ ಮಗಳು ಖುಷಿಯಾಗಿರಬೇಕು, ಅವಳ ಜೀವನ ಚೆನ್ನಾಗಿರಬೇಕು ಅಂತ ನೀವು ಹೇಗೆ ಆಸೆ ಪಡ್ತೀರೋ ನನ್ನ ಮಕ್ಕಳು ಜೀವನನೂ ಚೆನ್ನಾಗಿರಬೇಕು ಅಂತ ನಾನು ಆಸೆ ಪಡ್ತೀನಿ. ವಿಕ್ಕಿ ಮದುವೆ ಆಗೋದ್ರೆ ವೇದಾಂತ್ ಮದುವೆ ಆಗೋದಕ್ಕೆ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ. ವೇದಾಂತ್ನ ಮದುವೆಗೆ ಒಪ್ಸೋದೇ ಆದರೆ ಇದಕ್ಕಿಂತ ಒಳ್ಳೆ ಅವಕಾಶ ಇನ್ನೊಂದಿಲ್ಲ. ಅದಕ್ಕೆ ವೇದಾಂತ್ನ ಮದುವೆಗೆ ಒಪ್ಸೋ ಜವಾಬ್ದಾರಿ ನಿಂದು ಅಂತ ವಿಕ್ಕಿಗೆ ಹೇಳಿದ್ದೀನಿ. ಸುಹಾಸಿನಿಯವರೇ, ನನ್ನ ಮನಸ್ಸಲ್ಲಿರೋ ಅನುಮಾನ ದೂರ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ವೇಳೆ ನೀವುಗಳಾಗಲಿ ವಿಕ್ರಾಂತ್ ಆಗಲಿ ವೇದಾಂತ್ನ ಮದುವೆಗೆ ಒಪ್ಸೋಕ್ಕೆ ಆಗಲಿಲ್ಲ ಅಂದರೆ?
ಅದರ ಬಗ್ಗೆ ನಾನಿನ್ನೂ ನಿರ್ಧಾರ ಮಾಡಿಲ್ಲ. ಆದರೆ ಒಂದಂತೂ ಸತ್ಯ, ವೇದಾಂತ್ ಮದುವೆಗೆ ಒಪ್ಕೊಂಡ್ರೆ ಮಾತ್ರ ವಿಕ್ಕಿ ಆರ್ತಿ ಮದುವೆ ನಡೆಯೋದು. ಆದರೂ ಸುಹಾಸಿನಿಯವರೇ, ನೀವು ನನ್ನನ್ನು ಈ ರೀತಿ ಇಂಟರ್ವ್ಯೂ ಮಾಡಲಿ ಅಂತಲ್ಲ, ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಏನಾಯ್ತು? ಕಣ್ ಕಾಣಿಸ್ತಿಲ್ವಾ? ದೊಡ್ಡ ತಪ್ಪಿದ್ದಾಳೆ. ಅದಿತಿ ಸುಮ್ಮನೆ ನಿಂತ್ಕೊಂಡಿದ್ದಲ್ಲ, ಹೋಗಿ ನೀರು ತಗೊಂಡ್ ಬಾ. ನಾನ್ ತರ್ತೀನದ್ಗೆ. ಏನಾಯ್ತು ಇವಳಿಗೆ? ಹುಷಾರಿಲ್ವಾ? ಚೆನ್ನಾಗೇ ಇದ್ಲದ್ಕೆ ಎಲ್ಲೋ ರಕ್ತ ನೋಡಿರ್ಬೇಕು, ಅದಕ್ಕೆ ಮೂರ್ಛೆ ತಪ್ಪಿದಾಳೆ. ವಿಚಿತ್ರ ಕಾಲೇನಪ್ಪ ಇದು. ಅವತ್ತು ಮದ್ವೆಲೂ ಹಾಗೆ ಮಾಡ್ಕೊಂಡು ಬೆಂಕಿಲ್ ಸಿಕ್ಕಾಕೊಂಡಿದ್ಲು. ಆದ್ಯ ಬರೀ ಮಾತಾಡ್ತಾನೆ ಇದೆಯಲ್ಲ, ಮೊದಲು ಮಲಗಿಸು. ಅಣ್ಣ ಬೇಡ ಅಣ್ಣ, ಹಾಗೆ ಇಲ್ಲಿ ಅಲ್ಲಾಡ್ಸ್ಬೇಡ. ತಲೆ ಸ್ವಲ್ಪ ಬಾಗಿದ್ರೇನೆ ಒಳ್ಳೇದು. ಮಲಗಿಸಿದ್ರೆ ಸಡನ್ ಆಗಿ ಬ್ಲಡ್ ತಲೆಗೆ ಹೋಗತ್ತಂತೆ. ಕರ್ಮ, ಇವಳನ್ನ ಹಿಡ್ಕೊಂಡು ನಿಂತ್ಕೋಬೇಕಾ? ಇವ್ರಿಬ್ರು ಮಧ್ಯೆ ಏನೋ ನಡೀತಿರೋದು ಅಂತೂ ಗ್ಯಾರಂಟಿ. ವೇದಾಂತ್ ಅವ್ರು ಬೇರೆ ನಮ್ಮನೆ ವಿಚಾರದಲ್ಲಿ ತಾನಾಗೆ ಬಂದು ಹೆಲ್ಪ್ ಮಾಡ್ತಾರೆ. ನಮ್ಮವಳೇನು ಕಮ್ಮಿ ಇಲ್ಲ, ತಾನು ಬಾಯಿಗೆ ಬಂದ ಹಾಗೆ ಬೈತಾಳೆ. ನಾವೇನಾದ್ರು ಅಂದರೆ ದೊಡ್ಡವರು ರೆಸ್ಪೆಕ್ಟ್ ಇರಲಿ ಅಂತ ನಮಗೆ ಆವಾಜ್ ಆಗ್ತಾಳೆ. ಹಳೆ ಮುದ್ಕಿ. ಇದನ್ನೆಲ್ಲ ನೋಡ್ತಿದ್ರೆ ನಾನು ನೋಡ್ತಿರೋದು ಕೋ ಇನ್ಸಿಡೆನ್ಸ್ ಅಂತೂ ಅಲ್ಲ. ನಂಗೆ ಯಾಕೋ ಇವಳೇ ವೇದಾಂತ್ ಎದುರು ಹೋಗಿ ಹಿಡ್ಕೊಳ್ಳೋ ಥರ ಬಿದ್ದೋದ್ಲಾ ಅಂತ ಡೌಟು. ಕಿರ್ಚ್ಕೊಂಡೆ. ಈ ಸಲನಾದ್ರೂ ನನ್ನ ಮದ್ವೆ ಆಗೋ ಪಾಪಚ್ಚಿ ಕಾಡ್ ಪಾಪನ ಆದಷ್ಟು ಬೇಗ ಕಾಣೋ ಹಾಗೆ ಮಾಡಪ್ಪ. ಏನಿಲ್ಲ ಬಿಡಿ, ಅದಕ್ಕೆ ನರ್ಕ ಒಂದ್ಸಲ ಕಣ್ಮುಂದೆ ರಪ್ಪ ಅಂತ ಪಾಸ್ ಆಯ್ತು. ಯಾಕೆ ಹುಟ್ಬಿಟ್ಲ ದೇವ್ರಿಗೆ ಗೊತ್ತು. ನಿಂತಲ್ಲಿ ಓವರ್ ಆಕ್ಟಿಂಗ್ ಮಾಡ್ತಾರೆ. ವೇದಾಂತ್ ಬಾವ, ನೀವು ಇಲ್ಲೇನು ಮಾಡ್ತಿದ್ದೀರಾ? ನಾರ್ಮಲ್ ಆಗಿ ನೀವು ದೇವಸ್ಥಾನಕ್ಕೆಲ್ಲ ಬರಲ್ಲ ಅಲ್ವಾ? ಯಾ ಬಟ್ ವಿಕ್ರಾಂತ್ ಕಾಲ್ ಮಾಡಿ ಬರಲೇಬೇಕು ಅಂತ ಹೇಳ್ದ, ಅದಕ್ಕೆ ಬಂದೆ. ಅಕ್ಕಂಗೆ ಏನಾಯ್ತು ಅಂತ ಗೊತ್ತಾಯ್ತಾ ಬಾಬಾ? ಗೊತ್ತಿಲ್ಲ, ನೀವೆಲ್ಲ ಕಾಣಿಸಿದ್ರಿಂದ ಈ ಕಡೆ ಬರ್ತಿದ್ದೆ. ಇವಳು ನಿಂತ ಜಾಗದಲ್ಲೇ ಮೂರ್ಛೆ ಹೋಗ್ತಿದ್ಲು. ಮಿಕ್ತವರಲ್ಲಿ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ನಾವು ಅಣ್ಣಂಗೆ ಮತ್ತೆ ಆರ್ತಿಗೆ ಸ್ವಲ್ಪ ಪ್ರೈವಸಿ ಕೊಟ್ಟು ನಾಗನ್ ಕಟ್ಟೆ ಕಡೆ ಬಂದ್ವಿ. ಅವ್ರು ಇಲ್ಲೇ ಇದ್ರು, ಇವಾಗ ಬೇರೆ ಕಡೆ ಹೋಗಿರ್ಬೇಕು. ಸರಿ ಬಾ. ಇವಳು ಡೆಡ್ಡೆವ್ವ, ನೀನು ಶುಂಠಿನ ಭಾವ ಅಂದೆ.